ಹಮ್ಮಿಂಗ್ ಬರ್ಡ್. ಹಮ್ಮಿಂಗ್ ಬರ್ಡ್ ಅಂತ ಹೇಳ್ತಾ ಇದ್ದ ಹಾಗೆ ಎಂದೋ ಗುನುಗಿ ಉಳಿದು ಹೋದ ಲಯವೊಂದು ಎದೆಯಿಂದ ಎದ್ದು ಬಂದು ಗಂಟಲಿನೊಳಗೆ ಸದ್ದು ಮಾಡಿದಂತೆ ನಿಮಗೂ ಆಗಿದೆಯಾ? ಈ ಹಮ್ಮಿಂಗ್ ಬರ್ಡ್ಗೆ ಹಮ್ಮಿಂಗ್ ಹೆಸರು ಯಾಕಪ್ಪ ಬಂತು ಅಂತ ಅನ್ನಿಸಿರಬಹುದು. ಹ್ಯಾಗ್ ಬಂತು ಅಂತ ಹೇಳ್ತೀನಿ. ಈ ಪುಟ್ಟ ಹಕ್ಕಿ ಇದೆಯಲ್ಲ, ತನ್ನ ರೆಕ್ಕೆಗಳನ್ನ ಲಟಪಟನೆ ಬಡಿದು ಹಾರುವಾಗ ಆ ರೆಕ್ಕೆಯಿಂದ ಅಕ್ಕಪಕ್ಕದಲ್ಲಿರೋ ಇತರೆ ಪ್ರಾಣಿಗಳಿಗೂ ನಮ್ಮಂತ ಮನುಷ್ಯರಿಗೂ ಒಂದು ಹಮ್ ಅಂತ ಸದ್ದು ಕೇಳಿಬರುತ್ತೆ. ಅದಕ್ಕೆ ಈ ನಾಜೂಕಿನ ಹಕ್ಕಿ ಹಮ್ಮಿಂಗ್ ಬರ್ಡ್ ಆಗಿದೆ. ಈ ಹಮ್ಮಿಂಗ್ ಬರ್ಡ್ ಎಷ್ಟು ಸಲ ತನ್ನ ರೆಕ್ಕೆ ಬಡಿಯುತ್ತೆ ಅನ್ನೋದಕ್ಕೊಂದು ಅಂಕಿಅಂಶನೂ ಇದೆ. ತೀರಾ ಸಣ್ಣ ತಳಿಯ ಹಮ್ಮಿಂಗ್ ಆದ್ರೆ 1 ಸೆಕೆಂಡಿಗೆ 80 ಸಲ, ದೊಡ್ಡ ಗಾತ್ರದ ಹಮ್ಮಿಂಗ್ ಆದ್ರೆ 12 ಸಲ ರೆಕ್ಕೆಗಳನ್ನ ಬಡಿಯುತ್ತಾ ಹಾರುತ್ತೆ. ಅಂದ್ರೆ 12ರಿಂದ 80 ಸಲ ರೆಕ್ಕೆ ಬಡಿತಾ ಹಾರೋ ಹಕ್ಕಿ ಇದು. ಈ ಹಕ್ಕಿಯ ಮೂಲ ತಾಣ ಅಮೆರಿಕ. ಟಾರ್ಚಲಿಡೆ ಅನ್ನೋ ಜೀವ ಸಮೂಹಕ್ಕೆ ಸೇರಿದ ಹಕ್ಕಿ ಇದು. ಈ ಪುಟ್ಟ ಹಕ್ಕಿಯ ದೇಹ ರಚನೆ ಪಟ್ಟನೆ ಪುರ್ರನೆ ಎತ್ತರಕ್ಕೆ ಏರಿ ಹಾರಲು ಹೇಳಿ ಮಾಡಿಸಿದಾಗಿದೆ. ಹಾಗಾದ್ರೆ ತೂಕದ ಹಕ್ಕಿನ ಇದು ಅಂದ್ರೆ ಅಲ್ಲ. ದೊಡ್ಡ ಹಕ್ಕಿನ ಅಂದ್ರೆ ಅದೂ ಅಲ್ಲ. ಆದ್ರೆ ನೋಡೋಕೆ ಅಂದವಾಗಿರೋ ಹಕ್ಕಿ. ಇದರ ಗಾತ್ರ 7.5ರಿಂದ 13 ಸೆಂಟಿಮೀಟರ್, ಅಂದ್ರೆ 3ರಿಂದ 5 ಇಂಚು ನೀಳವಾಗಿರುತ್ತೆ ಅಷ್ಟೇ. ತೀರಾ ಕಡಿಮೆ ಅಂದ್ರೂ 2 ಇಂಚಿನ ಹಕ್ಕಿಯಂತೆ. ಅದಕ್ಕೆ ಬಿ ಹಮ್ಮಿಂಗ್ ಬರ್ಡ್ ಅಂತ ಕರೀತಾರೆ. ಇದರ ತೂಕ ಎಷ್ಟು ಗೊತ್ತಾ? ಕೇವಲ 2 ಗ್ರಾಂ. ಇನ್ನು ದೊಡ್ಡ ಹಮ್ಮಿಂಗ್ ಬರ್ಡ್ 23 ಸೆಂಟಿಮೀಟರ್, ಯಾನಿ 9 ಇಂಚು. ಇದನ್ನ ಜಯಂಟ್ ಹಮ್ಮಿಂಗ್ ಬರ್ಡ್ ಅಂತಾರೆ, ಅಂದ್ರೆ ದೈತ್ಯ ಹಮ್ಮಿಂಗು. ಇದು ಉದ್ದನೆಯ ಕೊಕ್ಕಿಗೆ ಫೇಮಸ್ಸು. ಹಮ್ಮಿಂಗ್ ಹಕ್ಕಿಗಳ ಊಟ ಮುಖ್ಯವಾಗಿ ಹೂವಿನ ಮಕರಂದ, ಜೊತೆಗೆ ತನಗಿಂತ ಪುಟ್ಟ ಜೀವಿಯಾದ ಕೀಟಗಳನ್ನು ಸಹ ಭಕ್ಷಿಸುತ್ತವೆ. ಇಷ್ಟು ಪುಟ್ಟ ಹಕ್ಕಿ ವರ್ಷದಲ್ಲಿ 2 ಸಲ ಟೂರ್ ಹೋಗುತ್ತಂತೆ, ಅಂದ್ರೆ ವಲಸೆ ಹೋಗುತ್ತವಂತೆ. ಒಟ್ಟು 366 ಬಗೆಯ ಹಮ್ಮಿಂಗ್ ಹಕ್ಕಿಗಳಿದ್ದು 113 ಕುಲಗಳಾಗಿ ಬದುಕ್ತಿವೆ. ಇವುಗಳಲ್ಲೂ ಕುಲ ಬೇರೆ ಇವ್ಯಾ ಅಂತ ಬಾಯಿ ಮೇಲೆ ಬೆರಳಿಡಬೇಡಿ. ಅವುಗಳ ವೇಷ, ಭಾಷೆ, ಹುಟ್ಟು, ಬೆಳವಣಿಗೆ ಅನುಸಾರ ಕುಲಗಳಾಗಿವೆ. ಇದರಲ್ಲಿ ರೂಫಸ್ ಹಮ್ಮಿಂಗ್ ಹಕ್ಕಿ ವಲಸೆ ಹೋಗೋದಕ್ಕೆ ಫೇಮಸ್ಸು. ಅಲೆಕ್ಸಾ ಇಂದ ಮೆಕ್ಸಿಕೋಗೂ, ಮೆಕ್ಸಿಕೋಯಿಂದ ಅಲೆಕ್ಸಾಗೂ ವರ್ಷದಲ್ಲಿ 2 ಸಲ ವಲಸೆ ಹಾರುತ್ತವಂತೆ. ಚಂದ ಅಲ್ವಾ? ಟಿಕೆಟ್ ಇಲ್ಲದ, ಲಗೇಜ್ ಇಲ್ಲದ ಪಯಣ ಬಾನೆತ್ತರದಲ್ಲಿ. ನಾನೊಂದು ಸಲ ಹಮ್ಮಿಂಗ್ ಆಗಿ ಹುಟ್ಟಿ ಹಾರಾಡ್ಬೇಕಪ್ಪ ಅನ್ನಿಸ್ತಿದ್ಯಾ? ಈ ಪಯಣವಾದ್ರೂ ಎಷ್ಟು ದೂರ ಅಂತ ತಿಳಿದಿದ್ದೀರಿ? ಬರೋಬ್ಬರಿ 6300 ಕಿಲೋಮೀಟರ್ ಕಣ್ರಿ. ಇವು ಮೇಲೆ ಹೋದಾಗ ಊಟಕ್ಕೇನ್ ಮಾಡ್ತವೆ ಅನ್ನಿಸ್ತಾ? ಆಹಾರಕ್ಕೆ ಕೊರತೆ ಉಂಟಾದಾಗ ಮತ್ತೆ ರಾತ್ರಿ ಹೊತ್ನಲ್ಲಿ ತಮ್ಮ ಚಯಾಪಚಯ ಶಕ್ತಿಯನ್ನ ಕುಂಠಿತಗೊಳಿಸಿ ಒಂದು ರೀತಿಯ ಶಿಶಿರ ಸುಪ್ತಿಗೆ ಒಳಗಾಗಿ ದೇಹವನ್ನ ಕಾಪಾಡಿಕೊಳ್ಳುವ ಕುಶಲಮತಿ ಈ ಹಕ್ಕಿಗೆ ಒಲಿದಿದೆ. ಹಮ್ಮಿಂಗ್ ಬರ್ಡ್ಗಳ ವಿಶೇಷತೆ ಏನ್ ಗೊತ್ತಾ? ಇವು ಅತಿ ಹೆಚ್ಚು ಸಮಯ ಹಾರಬಲ್ಲ ಪಕ್ಷಿಗಳು. ಹಾರುತ್ತಲೇ ರಿವರ್ಸ್ ಗೇರ್ ಹಾಕಿ ರಪ್ಪಂತ ತಿರುಗಿ ಅದೇ ವೇಗದಲ್ಲಿ ತಮ್ಮ ದಿಕ್ಕನ್ನ ಬದಲಾಯಿಸಿ ಪಯಣವನ್ನ ಮುಂದುವರಿಸುತ್ತವೆ. ಅಷ್ಟೇ ಅಲ್ಲ, ಹಿಮ್ಮುಖವಾಗಿ ಹಾರಬಲ್ಲ ಚಮತ್ಕಾರವೂ ಈ ಹಕ್ಕಿಗೆ ಒಲಿದಿದೆ. ಭಾರತದಲ್ಲಿ ಹಮ್ಮಿಂಗ್ ಬರ್ಡ್ಗಳು ಕಾಣಸಿಗೋದಿಲ್ಲ. ಸನ್ ಬರ್ಡ್ಗಳು ಹಮ್ಮಿಂಗ್ ಬರ್ಡ್ ಥರ ಇರೋದ್ರಿಂದ ಇದೇ ಹಮ್ಮಿಂಗ್ ಅಂತ ತಪ್ಪು ತಿಳಿದವರು ಇದ್ದೀವಿ. ಈ ಹಮ್ಮಿಂಗ್ನಂತಹ ಸನ್ ಬರ್ಡ್ಗಳು ಸಹ ಪರಾಗಸ್ಪರ್ಶದಿಂದಲೇ ಹೊಟ್ಟೆ ಹೊರೆಯುತ್ತವೆ. ಪ್ರಕಾಶಮಾನವಾದ ಕೊಳವೆ ಆಕಾರದ ಹೂಗಳ ಪರಾಗ ಬಯಸ್ತವೆ. ಮುಖ್ಯವಾಗಿ ಮುತ್ತುಗದ ಹೂವಿನ ಸುತ್ತಲೇ ಇವು ಗಿರಕಿ ಹೊಡೆಯುತ್ತವೆ. ಈ ಪುಟಾಣಿ ಹಕ್ಕಿಯ ಹಾರುವ ಸ್ನಾಯುಗಳು ಅದೆಷ್ಟು ಬಲಾಢ್ಯ ಗೊತ್ತಾ? ಮನುಷ್ಯನ ಸ್ನಾಯುನಾರುಗಳಿಗಿಂತ 9 ಪಟ್ಟು ಹೆಚ್ಚು ಬಲಿಷ್ಠವಾಗಿರುತ್ತವೆ. ಅಂದ್ರೆ ನೀವು ಬೆರಗಾಗ್ತೀರಿ. ಅಷ್ಟಿಲ್ಲದೆ ಬಾನೆತ್ತರದಲ್ಲಿ ಹಾರೋಕೆ ಸಾಧ್ಯವಾ ಹೇಳಿ ನೋಡೋಣ. ಜೊತೆಗೆ ಈ ಸ್ನಾಯುಗಳಿಗೆ ಗಣನೀಯ ಸಹಿಷ್ಣು ಶಕ್ತಿ ಬೇರೆ ಇರುತ್ತೆ. ಇಡೀ ಜೀವನ ಗಾಳಿ ಜೊತೆ ಗುದ್ದಾಡಬೇಕು ನೋಡಿ. ಹಕ್ಕಿ ರೆಕ್ಕೆಗೆ ಸಹಿಷ್ಣುತೆ ಅನಿವಾರ್ಯ.
ಹಮ್ಮಿಂಗ್ ಬರ್ಡ್ಗಳು ಬೇರೆ ಬೇರೆ ಸಲಕರಣೆಗಳನ್ನ ಬಳಸ್ಕೊಂಡು ವಿಭಿನ್ನ ವಿನ್ಯಾಸದ ಪುಟ್ಟ ಗೂಡು ಕಟ್ಟಿಕೊಳ್ತವೆ. ಹಾವಸೆ ಅಂದ್ರೆ ಪಾಚಿ ಇರುತ್ತಲ್ಲ, ಅದನ್ನ, ಕಲ್ಲು ಹೂವುಗಳನ್ನ, ಗಿಡದ ತೆಳು ಪೊಟರೆಯ ನಾರನ್ನ, ಹಕ್ಕಿಯ ಗರಿಗಳನ್ನ, ಜೊತೆಗೆ ಜೇಡದ ಹುಳುವಿನ ನೂಲನ್ನ ಸಹ ಬಳಸಿ ತನ್ನ ಗೂಡು ಹೆಣೆಯುತ್ತೆ. ಗೂಡಿನ ಉದ್ದೇಶ ಮರಿ ಮಾಡೋದು. ಈ ಗೂಡಾದ್ರೂ ಎಲ್ಲಿರುತ್ತೆ ಅಂದ್ರೆ ನೆಲದಿಂದ ಎತ್ತರದಲ್ಲಿ ಮರದ ಮೇಲೆ 10 ರಿಂದ 40 ಅಡಿ ಎತ್ತರದ ಮರದ ಮೇಲೆ ಗೂಡು ಕಟ್ಟಿ ಲಾಲಿ ಹಾಡುತ್ತವೆ. ಅತಿ ಹೆಚ್ಚು ಅಂದ್ರೆ 80 ಅಡಿ ಎತ್ತರದ ಮೇಲೆ ಗೂಡು ಕಟ್ಟಿದ ಉದಾಹರಣೆ ಇದೆ ಈ ಹಮ್ಮಿಂಗಿನ ಲೋಕದಲ್ಲಿ. ಈ ಗೂಡು ಕಟ್ಟೋದು ಮಾತ್ರ ಹೆಣ್ ಹಮ್ಮಿಂಗು. ತಾಯ್ತನಕ್ಕೆ ಗೂಡು ಬೇಕಲ್ವಾ, ತಾನೇ ಮನೆ ಕಟ್ಟಿಕೊಂಡು ತನ್ನವೆರಡು ಕೂಸನ್ನ 3 ವಾರ ಪೊರೆಯುತ್ತೆ. ಒಂದು ಹೆಣ್ಣು ಹಕ್ಕಿ 2 ಮೊಟ್ಟೆ ಮಾತ್ರ ಇಡುತ್ತೆ. ಹಮ್ಮಿಂಗು ತಾನು ಹುಟ್ಟಿ 1 ವರ್ಷ ಆದ್ಮೇಲೆ ಮೈಥುನಕ್ಕೆ ಅರ್ಹತೆ ಪಡೆಯುತ್ತೆ. ತನ್ನ ಸಂಗಾತಿ ಹಕ್ಕಿಯನ್ನ ಕೂಡಿಕೊಳ್ಳುತ್ತೆ. ಅದು 3 ರಿಂದ 5 ಕ್ಷಣಗಳ ಕಾಲ ಮಾತ್ರ. ಅಷ್ಟು ಅಲ್ಪಸುಖಿ ಹಕ್ಕಿ ಇವು. ಒಂದು ಹಮ್ಮಿಂಗ್ ಹಕ್ಕಿಯ ಸರಾಸರಿ ಆಯುಷ್ಯ 5 ವರ್ಷ. ಇಷ್ಟು ಚಂದದ ಬೆರಗಿನ ಹಕ್ಕಿಯನ್ನ ನೀವು ಪೆಟ್ ಆಗಿ ಮನೇಲಿ ಸಾಕಬಹುದಾ ಅಂತ ಯೋಚಿಸ್ತಿದ್ರೆ ಬಿಲ್ಕುಲ್ ಇಲ್ಲ. ಇದು ಅಪರಾಧ. ಈ ಹಕ್ಕಿ ನಿಸರ್ಗದ ಮಡಿಲಲ್ಲೇ, ಬಾನಿನ ಎತ್ತರದಲ್ಲೇ ತನ್ನ ಪೂರ್ಣ ಜೀವಿತಾವಧಿಯನ್ನ ಸ್ವಚ್ಛಂದವಾಗಿ ಕಳಿಬೇಕು. ಅದು ನಿಸರ್ಗದ ನಿಯಮ.